ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೈತರಿಗೆ ಅಂತಲೇ ಇರುವ 3 ಟಾಪ್ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಾಕಷ್ಟು ಸ್ಕೀಮ್ಗಳನ್ನು ಯೋಜನೆಗಳನ್ನು ಕೂಡ ರೈತರಿಗೆ ಒಳ್ಳೆಯದಾಗಲಿ ಅಂತ ಮತ್ತು ಸಹಾಯ ಮಾಡೋದಕ್ಕೋಸ್ಕರ ಜಾರಿಗೆ ತರ್ತಿರ್ತಾರೆ. ಯಾಕಂತಂದರೆ ನಮ್ಮ ದೇಶದ GDP ಅಂದರೆ ನಮ್ಮ ದೇಶದ ಬೆಳವಣಿಗೆ ರೈತರು ಹಾಗೂ ಅವರ ಉತ್ಪನ್ನಗಳ ಮೇಲೆ ಬಹಳ ಪ್ರಾಮುಖ್ಯತೆ ವಹಿಸಿದೆ. ಲಾಕ್ಡೌನ್ ಸಮಯದಲ್ಲೂ ಕೂಡ ಎಲ್ಲ ಕ್ಷೇತ್ರಗಳು ಸ್ಥಗಿತವಾಗಿದ್ರೂ ಕೃಷಿ ಚಟುವಟಿಕೆಯಿಂದ ಆರ್ಥಿಕತೆ ಸಮತೋಲನವಾಗಿತ್ತು. ಹಾಗಾಗಿ ರೈತರಿಗೆ ಸರ್ಕಾರ ಪ್ರೋತ್ಸಾಹ ಮಾಡೋದಕ್ಕೆ ಅಂತಲೇ ಎಷ್ಟೋ ಸ್ಕೀಮ್ಗಳನ್ನು ಹೊರಡಿಸ್ತಾ ಇರುತ್ತೆ. ಅದರಲ್ಲಿ ಈ ವಿಡಿಯೋದಲ್ಲಿ ನಾವು ಟಾಪ್ 3 ಯೋಜನೆಗಳನ್ನು ನೋಡ್ತಾ ಹೋಗೋಣ. ಈ ಟಾಪ್ 3ನ ಲೀಸ್ಟ್ನಲ್ಲಿ 3ನೇ ಸ್ಥಾನದಲ್ಲಿರುವಂಥದ್ದು ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆ. ಹೆಸರೇ ಹೇಳುವಂತೆ ಇದೊಂದು ರೈತರಿಗೆ ಬೆಳೆ ಹಾನಿಯಿಂದ, ಮಳೆಯಿಂದ ಬೆಳೆ ನಾಶ ಆದರೆ, ಪ್ರಾಣಿಗಳಿಂದ ನಾಶ ಆದರೆ ವಿಮೆಯನ್ನು ನೀಡುವಂಥ ಯೋಜನೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನೀವು ರೈತರಾಗಿದ್ದರೆ ಸಾಕು, ಮತ್ತು ನೀವು ಯಾವ ಬೆಳೆನ ಬೆಳಿತೀರ ಅಂತ ಅಲ್ಲಿ ನಮೂದಿಸಬೇಕಾಗತ್ತೆ. ಯಾಕಂತಂದರೆ ನೀವೇನಾದರೂ ಖಾರಿಫ್ ಬೆಳೆಗಳನ್ನು ಬೆಳೀತಾ ಇದ್ದರೆ, ಎಕ್ಸಾಂಪಲ್ ಹತ್ತಿ ಇರ್ಬೋದು, ಜೋಳ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಆ ರೀತಿ ಬೆಳೆಗಳನ್ನು ನೀವು ಬೆಳೀತಾ ಇರ್ತೀರ ಅಂತ ಅಂದರೆ 2% ಪ್ರೀಮಿಯಂನ ನೀವು ಪಾವತಿಸಬೇಕಾಗುತ್ತೆ. ಆಮೇಲೆ ಏನಾದ್ರೂ ಕೂಡ ಬೆಳೆ ನಾಶ ಆದರೆ ಈ ವಿಮೆ ಮುಖಾಂತರ ನಿಮಗೆ ಹಣವನ್ನು ತಲುಪಿಸ್ತಾರೆ. ಅದೇ ರೀತಿ ನೀವೇನಾದರೂ ರಾಬಿ ಕ್ರಾಪ್ಗಳನ್ನು ಬೆಳೀತಾ ಇದ್ದರೆ, ಅಂದರೆ ಹಣ್ಣುಗಳಿರ್ಬೋದು, ತರಕಾರಿ ಬೆಳೆಯನ್ನು ಏನಾದ್ರೂ ನೀವು ಬೆಳೀತಾ ಇದ್ದರೆ 1.5% ಪ್ರೀಮಿಯಮನ್ನು ನೀವು ಕಟ್ಟಬೇಕಾಗತ್ತೆ. ಅದೇ ಏನಾದ್ರೂ ನೀವು ವಾರ್ಷಿಕ ಅಥವಾ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದರೆ ನೀವು 5% ಪ್ರೀಮಿಯಮನ್ನು ಕಟ್ಟಬೇಕಾಗ್ತಾ ಹೋಗುತ್ತೆ. ನೀವು ಈ ರೀತಿ ಪ್ರೀಮಿಯಮನ್ನು ಕಟ್ಟಿ ಆದಮೇಲೆ ನಿಮಗೇನಾದ್ರೂ ಬೆಳೆ ನಾಶ ಅಥವಾ ಬೆಳೆ ಹಾನಿ ಆದರೆ ಸರ್ಕಾರ ಆ ಒಂದು ಬೆಳೆಗೆ ಪರಿಹಾರನ ನೀಡ್ತಾ ಹೋಗುತ್ತೆ. ಇನ್ನು 2ನೇ ಸ್ಥಾನದಲ್ಲಿರುವಂಥ ಟಾಪ್ ಗೌರ್ಮೆಂಟ್ ಸ್ಕೀಮನ್ನು ನೋಡ್ತಾ ಹೋದರೆ ಪ್ರಧಾನ್ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ. ಈ ಯೋಜನೆಗೆ 18ರಿಂದ 40 ವರ್ಷ ಒಳಪಟ್ಟಿರುವಂಥ ಎಲ್ಲ ರೈತರುಗಳು ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು. ಇದೊಂಥರ ಪೆನ್ಷನ್ ಬರುವಂಥ ಸ್ಕೀಮ್ ಇರೋ ರೀತಿ. ಯಾಕಂತಂದರೆ 55ರಿಂದ 200 ರೂಪಾಯಿವರೆಗೂ ಕೂಡ ನೀವು ಪ್ರೀಮಿಯಮನ್ನು ಕಟ್ತಾ ಹೋಗ್ತೀರಾ. ನೀವು ಎಷ್ಟು ಪ್ರೀಮಿಯಮನ್ನು ಕಟ್ತೀರಾ ಅಷ್ಟೇ ಪ್ರೀಮಿಯಮನ್ನು ಗೌರ್ಮೆಂಟ್ ಕೂಡ ಸೇರಿಸ್ತಾ ಹೋಗುತ್ತೆ. ಉದಾಹರಣೆಗೆ ನೀವೇನಾದ್ರೂ ಕೂಡ 150 ರೂಪಾಯಿ ಪ್ರೀಮಿಯಮನ್ನು ಕಟ್ತಾ ಇದ್ದರೆ ಗೌರ್ಮೆಂಟ್ ಕೂಡ ಅದಕ್ಕೆ 150 ರೂಪಾಯಿಯನ್ನು ಸೇರಿಸಿ ಕೊಡ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ 60 ವರ್ಷ ಆದಮೇಲೆ ನಿಮಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಕೆಲಸ ಮಾಡಲಿಕ್ಕೆ ಆಗದೇ ಇದ್ದಾಗ ಪೆನ್ಷನ್ ರೀತಿ 3000ವರೆಗೂ ಕೂಡ ನೀವು ಪಿಂಚಣಿಯನ್ನು ಪಡಿತಾ ಹೋಗ್ಬೋದು. ಇನ್ನು ಟಾಪ್ 1ನೇ ಸ್ಥಾನದಲ್ಲಿರುವಂತಹ ಗೌರ್ಮೆಂಟ್ ಸ್ಕೀಮ್ನ ನೋಡ್ತಾ ಹೋದರೆ ಅದು PM ಕಿಸಾನ್ ಸಮ್ಮಾನ್ ಯೋಜನೆ. ಇದು ಸಣ್ಣ ರೈತರನ್ನು ಪ್ರೋತ್ಸಾಹ ನೀಡಲು 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಗೋರಖ್ಪುರ್ನಲ್ಲಿ ಜಾರಿಗೆ ತಂದಿದ್ದು. ಯಾರ್ಯಾರಿಗೆ 2 ಎಕರೆಗಿಂತ ಕಡಿಮೆ ಜಮೀನಿರುತ್ತೆ, ಸರ್ಕಾರಿ ನೌಕರಿ ಅಥವಾ ಪಿಂಚಣಿ ಬರ್ತಾ ಇರಲ್ಲ ನೋಡಿ, ಅವರಿಗೆ ಈ ಒಂದು ಸ್ಕೀಮು ಅಪ್ಲೈ ಆಗ್ತಾ ಹೋಗುತ್ತೆ. ವರ್ಷಕ್ಕೆ 6000 ರೂಪಾಯಿಯನ್ನು ಸರ್ಕಾರ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಜಮಾ ಮಾಡ್ತಾ ಹೋಗುತ್ತೆ. ಅದು ಕೂಡ 3 ಕಂತಿನಲ್ಲಿ, ಅಂದರೆ 4 ತಿಂಗಳಿಗೊಮ್ಮೆ 2000 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಜಮಾ ಆಗ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾವು ಟಾಪ್ 3 ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ನೋಡ್ತಾ ಹೋದ್ವಿ. ಅದೇ ರೀತಿ ಇನ್ ಡೀಟೇಲ್ ನೋಡಬೇಕು ಅಂತ ಅಂದರೆ ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆಯೂ ಕೂಡ ಸಪ್ರೇಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಏನಾದ್ರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ಇದೇ ರೀತಿ ಕೃಷಿ ಮತ್ತು ಕೃಷಿ ಚಟುವಟಿಕೆಗಳ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.